ಆ ಕೆಲಸ ಆಗ್ಲಿಲ್ಲ. ಕಾಂಗ್ರೆಸ್ಗೆ ಶಾಕ್ ಕೊಟ್ಟಂತಹ ಮುಸ್ಲಿಂ ಸಮುದಾಯ, ಕಾಂಗ್ರೆಸ್ಗೆ ಭರ್ಜರಿ ಸಂದೇಶ ರವಾನಿಸಿದಂತಹ ಮುಸ್ಲಿಂ ಸಮುದಾಯ. ದಾವಣಗೆರೆಯಲ್ಲಿ ದಾಖಲೆಯ ಮತಗಳಿಕೆ ಕಂಡಂತಹ ಎಸ್ಡಿಪಿಐ, ಮುಸ್ಲಿಂ ಮತಗಳ ವಿಭಜನೆಯಿಂದ ಕಾಂಗ್ರೆಸ್ಗೆ ಆತಂಕ ಕೂಡ ಉಂಟಾಗಿರುವಂಥದ್ದು. ಭವಿಷ್ಯದಲ್ಲಿ ಬಿಜೆಪಿಗೆ ಪರೋಕ್ಷ ಲಾಭದ ಮುನ್ಸೂಚನೆ. 2028ರ ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ಇದು ಕಂಟಿನ್ಯೂ ಆಗಬಹುದು. ಮುಸ್ಲಿಮರು ಕಾಂಗ್ರೆಸ್ ನಂಬುವುದು ಕಷ್ಟ ಅಂತ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ. ಬಿಕಾಸ್ ಒಂದಷ್ಟು ಮಾತುಗಳು ಕೂಡ ಕೇಳಬಂತು. ಕಾಂಗ್ರೆಸ್ಗೆ ಶಾಕ್ ಕೊಟ್ಟಂತಹ ಮುಸ್ಲಿಂ ಸಮುದಾಯ, ಭರ್ಜರಿ ಸಂದೇಶ ರವಾನಿಸಿದಂತಹ ಮುಸ್ಲಿಂ ಸಮುದಾಯ. ದಾವಣಗೆರೆಯಲ್ಲಿ ದಾಖಲೆಯ ಮತಗಳಿಕೆಯನ್ನ ಕಂಡಂತಹ ಎಸ್ಡಿಪಿಐ, ಮುಸ್ಲಿಂ ಮತಗಳ ವಿಭಜನೆಯಿಂದ ಕಾಂಗ್ರೆಸ್ಗೆ ಇದೀಗ ಆತಂಕ ಉಂಟಾಗ್ತಾ ಇದೆ. ಭವಿಷ್ಯದಲ್ಲಿ ಬಿಜೆಪಿಗೆ ಪರೋಕ್ಷ ಲಾಭದ ಮುನ್ಸೂಚನೆಯನ್ನು ಕೂಡ ಸಿಕ್ಕಿರುವಂಥದ್ದು. ಈಗ ಆಲ್ರೆಡಿ 2028ರ ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ಇದು ಕಂಟಿನ್ಯೂ ಆಗಬಹುದು ಅನ್ನುವಂಥದ್ದು ಕೂಡ ಮತ್ತೊಂದು ಕಡೆ ಅಂದಾಜಿಸಲಾಗ್ತಾ ಇದೆ. ಬಿಕಾಸ್ ಎಲ್ಲವೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಸಮಾಧಾನ ಅನ್ನುವಂಥದ್ದು ಎಸ್ಡಿಪಿಐಗೆ ಲಾಭ ಆಗಿರುವಂಥದ್ದು. ಎಲ್ಲ ಒಂದು ಕಡೆ ಟಿಕೆಟ್ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ನೇರವಾಗಿ ಹೇಳಿರ್ತಾರೆ, ನಾವು ಹೇಗೆ ಕಾಂಗ್ರೆಸ್ ಅನ್ನ ಮಕಾಡೆ ಮಲಗಿಸಬೇಕು ಅನ್ನೋದು ಗೊತ್ತಿದೆ ನಮಗೆ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಮಾಡೋದಕ್ಕೆ ಮುಂದಾದ್ರ ಅನ್ನುವಂತಹ ಒಂದು ಸ್ಪಷ್ಟತೆ ಇಲ್ಲಿ ಕಾಣಬರುತ್ತೆ. ಸೊ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುವಾಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಎಸ್ಡಿಪಿಐಗೆ ಇದೀಗ ಲಾಭ ಆಗಿರುವಂಥದ್ದು ಮತ್ತೆ ಕೆಲವು ಮತಗಳ ಅಂತರದಿಂದ ಸಮರ್ಥ ಗೆಲುವನ್ನ ಸಾಧಿಸಿರುವಂಥದ್ದು. ಸೊ ಎಲ್ಲವೂ ಕೂಡ ಇದೀಗ ಅಳೆದು ತೂಗಿ ನೋಡ್ತಾ ಹೋದ್ರೆ 2028ರ ಒಂದು ಎಲೆಕ್ಷನ್ ಸಂದರ್ಭದಲ್ಲಿ ಬಿಜೆಪಿಗೆ ಒಂದು ರೀತಿಯಾಗಿ ವರವಾಗತ್ತಾ ಈ ಮುಸ್ಲಿಮರ ಕೋಪ ಅನ್ನುವಂಥದ್ದು? ಬಿಕಾಸ್ ಕಾಂಗ್ರೆಸ್ ಅನ್ನ ನಂಬುವಂತಹವರ ಸಂಖ್ಯೆ ಕಮ್ಮಿ ಆಗಿದೆಯೇನೋ ಅನ್ನುವಂಥದ್ದು ಇದರಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಅಪ್ಡೇಟ್ಸ್ ಕೊಡೋದಾದ್ರೆ ದೀಪಾ. ರೋಜಾ, ನಿನ್ನೆ ಏನು ಚುನಾವಣಾ ಫಲಿತಾಂಶ ಬಂತು ಬೈ ಎಲೆಕ್ಷನ್, ಅದರಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ್ದು ಒಂದ್ ರೀತಿ ಅನಾಯಾಸವಾಗಿ ಅವರು ಗೆದ್ದಿಲ್ಲ, ಆಯಾಸ ಮಾಡಿಕೊಂಡೇ ಅದನ್ನ ಗೆದ್ದಿರೋದು ಅನ್ನುವಂತಹದ್ದು. ಯಾಕಂದ್ರೆ ಸಹಜವಾಗಿ ಆ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ಶಾಮನೂರ್ ಶಿವಶಂಕರಪ್ಪರವರು ಗೆದ್ದು ಬರ್ತಾ ಇದ್ರು. ಗೆಲ್ಲುವಂತಹ ಸಂದರ್ಭದಲ್ಲಿ ಸುಮಾರು 10-15 ಸಾವಿರ, ಸುಮಾರು 27,000 ಲೀಡ್ವರೆಗೂ ಕೂಡ ಅಲ್ಲಿ ತೆಗೆದುಕೊಂಡು ಗೆದ್ದಿರುವಂತಹ ಇತಿಹಾಸವೂ ಕೂಡ ಇದೆ. ಈ ಮಧ್ಯೆ ಅವರ ಮೊಮ್ಮಗನೇ ಆಗಿರೋದ್ರಿಂದ ಜೊತೆಗೆ ಕನಿಕರದ ಮತಗಳು ಇದಾವೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಇಂತಹ ರೀತಿಯಲ್ಲಿ ತೀರಾ ನೆಕ್ ಟು ನೆಕ್ ಫೈಟ್ ಕೊಟ್ಟು ಕೇವಲ 5,700 ಮತಗಳು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಮುಂಬರುವಂತಹ ಚುನಾವಣೆಗಳಿಗೆ ಇದು ಎಫೆಕ್ಟ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇರೋದಿಲ್ಲ. ಸಹಜವಾಗಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿದ್ರೆ ಎಸ್ಡಿಪಿಐ ಅಭ್ಯರ್ಥಿಯು ಕೂಡ ನಿಲ್ತಿರ್ಲಿಲ್ಲ, ಜೊತೆಗೆ ಬೇರೆ ಬೇರೆ ಅಭ್ಯರ್ಥಿಗಳು ಕೂಡ ನಿಲ್ತಿರ್ಲಿಲ್ಲ. ಅಲ್ಲಿಗೆ ಸುಮಾರು 25,000ದಷ್ಟು ಲೀಡ್ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಿತ್ತು. ಆದ್ರೆ ಕುಟುಂಬ ಅನ್ನುವಂತಹ ಕಾರಣಕ್ಕೆ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೇ ಎಫೆಕ್ಟ್ ಆಯ್ತು ಅನ್ನುವಂತಹದ್ದು. ಆದ್ರೆ ಮುಂಬರುವಂತ ಚುನಾವಣೆಗಳಿಗೆ ಎಸ್ಪೆಷಲಿ 2028ಕ್ಕೆ ಇವರು ಯಾವ ರೀತಿಯಾಗಿ ಸಜ್ಜು ಮಾಡ್ಕೊಳ್ತಾರೆ ಕ್ಷೇತ್ರವನ್ನ ಅನ್ನುವಂತಹದ್ದು ಕೂಡ ಮುಖ್ಯವಾಗತ್ತೆ. ಇನ್ ಕೇಸ್ ಆಗ್ಲೂ ಕೂಡ ಅಲ್ಪಸಂಖ್ಯಾತರಿಗೆ ಏನಾದ್ರು ಟಿಕೆಟ್ ಸಿಗದೆ ಕುಟುಂಬ ರಾಜಕಾರಣವನ್ನೇ ಮುಂದುವರಿಸಿದ್ದೇ ಆಗಿದ್ರೆ ಅದು ದೊಡ್ಡ ಮಟ್ಟಿನ ಎಫೆಕ್ಟ್ ಕಾಂಗ್ರೆಸ್ಗಾದ್ರೆ ಅದರ ಪ್ಲಸ್ ಬಿಜೆಪಿಗೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಕೂಡ ಇರೋದಿಲ್ಲ. ರೋಜಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ದೀಪಾ.